ಧೈರ್ಯಕ್ಕೆ ಪ್ರತಿರೂಪವಾದ ಹನುಮಂತ ಒಂದು ಕಾಲದಲ್ಲಿ ತನ್ನ ಪ್ರಾಣವನ್ನೇ ಅರ್ಪಿಸಿಕೊಳ್ಳಲು ಮುಂದಾಗಿದ್ದನೆಂದು ನಿಮಗೆ ಗೊತ್ತೇ. ಸೀತಾದೇವಿಯು ಲಂಕೆಯಲ್ಲಿದ್ದಾಳೆ ಎಂಬ ವಿಷಯ ತಿಳಿದ ಕೂಡಲೇ ಹನುಮಂತನು ಶ್ರೀರಾಮರ ಆಶೀರ್ವಾದ ಪಡೆದು ಸಮುದ್ರವನ್ನು ದಾಟಿ ಹಲವಾರು ರಾಕ್ಷಸರನ್ನು ಸೋಲಿಸಿ ಕೊನೆಗೆ ಲಂಕೆಯನ್ನು ತಲುಪುತ್ತಾನೆ. ಸೀತೆಯ ಹುಡುಕಾಟದಲ್ಲಿ ಹನುಮಂತನು ಲಂಕೆಯ ಮೂಲೆ ಮೂಲೆಯನ್ನು ಜಾಲಾಡುತ್ತಾನೆ. ಆದರೆ ಎಷ್ಟೇ ಹುಡುಕಿದರೂ ಸೀತಾದೇವಿಯ ಸುಳಿವು ಮಾತ್ರ ಸಿಗುವುದಿಲ್ಲ. ಇದರಿಂದ ಹನುಮಂತನು ತೀವ್ರವಾಗಿ ದುಃಖಿತನಾಗುತ್ತಾನೆ. ಇಷ್ಟು ದೂರ ಹಾರಿ ಬಂದು ಬರಿಗೈಲಿ ಹಿಂದಿರುಗಿದರೆ ನನ್ನ ಶಕ್ತಿಗೆ ಏನು ಇದೆ? ಅಲ್ಲಿ ನನ್ನ ರಾಮನು ಶುಭವಾರ್ತೆಗಾಗಿ ಕಾತುರದಿಂದ ಕಾಯುತ್ತಿರುತ್ತಾನೆ. ಆದರೆ ನನಗೆ ಇಲ್ಲಿ ಸೀತಾದೇವಿಯನ್ನು ಪತ್ತೆ ಹಚ್ಚಲು ಸಾಧ್ಯವಾಗುತ್ತಿಲ್ಲವಲ್ಲ ಎಂದು ವ್ಯಥೆಪಡುತ್ತಾನೆ. ಸೀತೆ ಸಿಗಲಿಲ್ಲ ಎಂಬ ವಿಷಯ ರಾಮನಿಗೆ ತಿಳಿದರೆ ಆತನ ಪರಿಸ್ಥಿತಿ ಏನಾಗಬಹುದು? ವಾನರ ಸೈನ್ಯದ ಗತಿ ಏನು? ಖಂಡಿತವಾಗಿಯೂ ಶ್ರೀರಾಮನು ಪ್ರಾಣತ್ಯಾಗ ಮಾಡುತ್ತಾನೆ. ಆತನನ್ನು ನೋಡಿ ಇಡೀ ವಾನರ ಸೈನ್ಯವೇ ಪ್ರಾಣ ಬಿಡಬಹುದು. ಎಲ್ಲರಿಗಿಂತ ಮೊದಲು ನಾನೇ ಪ್ರಾಣತ್ಯಾಗ ಮಾಡುತ್ತೇನೆ. ಆದರೆ ಸಾಯುವುದು ಹೇಗೆ? ಈ ಮರಕ್ಕೆ ನೇಣು ಹಾಕಿಕೊಳ್ಳಲೆ, ಈ ಬೆಂಕಿಗೆ ಹಾರಿ ಪ್ರಾಣ ಬಿಡಲೆ, ಇಲ್ಲವೇ ಈ ಸಮುದ್ರಕ್ಕೆ ಹಾರಿ ಕೊನೆಯುಸಿರೆಳೆಯಲೆ, ಅಥವಾ ಆಹಾರ ಸೇವಿಸದೆ ಪ್ರಾಣ ಬಿಡಲೆ ಎಂದು ಚಿಂತಿಸುತ್ತಾನೆ. ಆದರೆ ನಾನು ಸತ್ತರೆ ಅವರೆಲ್ಲರ ಗತಿ ಏನಾಗಬಹುದು ಎಂದು ತನ್ನನ್ನು ತಾನೇ ಸಮಾಧಾನ ಪಡಿಸಿಕೊಳ್ಳುವಾಗ ಹತ್ತಿರದಲ್ಲೇ ಇರುವ ಅಶೋಕವನದಿಂದ ಅಳುವಿನ ಧ್ವನಿ ಕೇಳಿಸುತ್ತದೆ. ಆ ಧ್ವನಿಯನ್ನು ಕೇಳಿದ ಕೂಡಲೇ ಹನುಮಂತನು ಮುಗುಳ್ನಗುತ್ತಾ ಹಾರಿ ಹೋಗಿ ನೋಡಿದಾಗ ಸೀತಾದೇವಿಯು ಅಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಹನುಮಂತನನ್ನು ನೋಡಿದ ಕೂಡಲೇ ಸೀತೆಯ ಮನಸ್ಸು ಆನಂದದಿಂದ ತುಂಬಿ ಬರುತ್ತದೆ. ಹನುಮಂತನು ಶ್ರೀರಾಮನ ಉಂಗುರವನ್ನು ಸೀತೆಗೆ ನೀಡುತ್ತಾನೆ. ಯಾರೇ ಆಗಲಿ ಆತ್ಮಹತ್ಯೆಯ ಆಲೋಚನೆ ಬಂದಾಗ ಒಂದು ಕ್ಷಣ ನಿಮ್ಮ ಕುಟುಂಬದವರ ಬಗ್ಗೆ ಯೋಚಿಸಿ. ನಿಮಗೆ ಹನುಮಂತನ ಮೇಲೆ ಭಕ್ತಿ ಇದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ಜೈ ಬಜರಂಗಬಲಿ ಎಂದು ಬರೆಯಿರಿ. ಧನ್ಯವಾದಗಳು.